ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 5 to 6 ಡೇಸ್ ಅಂತೂ ನಾನೇನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಹುಷಾರಿಲ್ದಿದ್ದ ಕಾರಣ. ಮನೆಯಲ್ಲಿ ಏನಂತ ಗೊತ್ತಿಲ್ಲ. ಈ ಫೆಬ್ರವರಿ ಮಂತ್ ಅಂದರೆ ಆಲ್ಮೋಸ್ಟ್ ಒಂದು 15th ಸ್ಟಾರ್ಟ್ ಅನ್ಕೋತೀನಿ. ಈ 15th ಮಂತ್ ಎಂಡಿಂಗ್ ತನಕನೂ ಮನೆಯವ್ರಿಗೆಲ್ಲ ಹೆಲ್ತ್ ಇಶ್ಯೂ. ಒಬ್ಬರು ತಪ್ಪಿದ್ರೆ ಒಬ್ರಿಗೆ ಹುಷಾರಿಲ್ದಂಗೆ ಆಗ್ತಾಯಿದೆ. ನನಗಿನ್ನೂ ರಿಕವರಿ ಆಗೋಕ್ಕೆ ಆಗಿಲ್ಲ. ಅಲ್ಲ, ಗಿಡದ ಚಿತ್ರ ಬಿಡಿಸಂದ್ರೆ ಹಿಂಗೆ ಅಪ್ಪ ಬಿಡಿಸೋದಿಲ್ಲ. ಮ್ಯಾಮ್ ನೋಡಿದ ತಕ್ಷಣ ಎದ್ರಕೊಂಡ್ಬಿಡ್ತಾರೆ. ಇದು ಹಿಂಗಲ್ಲ ಚಿನ್ನೆ, ನೀಟಾಗಿ ನೋಡ್ಕೊಂಡು ಬರೀ. ನಿಮಗೆ ಡ್ರಾಯಿಂಗೆಲ್ಲ ಇಂಟ್ರೆಸ್ಟ್ ಇಲ್ಲ ಬೇಡ. ಹಾಂ ಸುಶಾಂತ್, ಯಾಕೆ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇಲ್ಲ ನಿನಗೆ? ಮತ್ತೆ ನೀಟಾಗಿ ಬರೆಸ್ಬೇಕು, ಇಲ್ಲಾರು ಮಾರ್ಕ್ಸ್ ಕೊಡಲ್ಲ, 0 ಕೊಟ್ಬಿಡ್ತಾರೆ. ಕೇಳಿಸ್ತಾ? ಪ್ರಾಕ್ಟೀಸ್ ಮಾಡಾಮೇಲೆ ನೀಟಾಗಿ. ಹಾಂ ನನಗೆ ಹುಷಾರಿಲ್ದಿದ್ದ ಕಾರಣ ಪಾಪ ನಮ್ಮ ಹಸ್ಬೆಂಡ್ ಅಡುಗೆ ಮಾಡ್ತಿದ್ದಾರೆ. ಸುಮ್ಮನೆ ನೋಡಿ, ನಮ್ಮವ್ರು ಫ್ರೈಡ್ ರೈಸ್ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಬನ್ನಿ ನೋಡಿ, ಫ್ರೈಡ್ ರೈಸಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಕೊತ್ತಂಬರಿ ಸೊಪ್ಪು, ಸ್ಪ್ರಿಂಗ್ ಆನಿಯನ್ನು, ಕ್ಯಾಬೇಜು, ಕ್ಯಾಪ್ಸಿಕಮ್ ಮೇಲ್ಪೆದ್ದು ಕಾಣಿಸ್ತಾ ಇಲ್ಲ, ಇಲ್ಲ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನೋಡ್ಬೇಕು ಟೇಸ್ಟ್ ಹೆಂಗಿದೆ ಅಂತ. ಮಧ್ಯಾಹ್ನ ಸಾಂಬಾರು ಮಾಡಿದ್ರೆ ಸಕ್ಕತ್ ಟೇಸ್ಟ್ ಆಗಿತ್ತು. ಹೆಂಗಿತ್ತು ಮಧ್ಯಾಹ್ನ ಮಾಡಿ ಸಾಂಬಾರು? ಹಾಂ ಓಯ್, ಎಷ್ಟು ಬಿಸಿನೀರು ಕುಡಿದ್ರೂ ಗಂಟಲು ನೋವಂತೂ ಕಡಿಮೆ ಆಗಲ್ಲ. ನೀರು ಕುಡಿಯೋದೇ ಆಗ್ಬಿಟ್ಟಿದೆ. ಏನಂದಿನ ಸರ್ಕ ಸೊಪ್ಪು? ಈ ಚಡ್ಡಿ ಮೇಲೆ ಕೇಳ್ಕ ಪಪ್ಪಿಷ ಮಾಡ್ತೀನಿ ನೋಡಿ ಇವಾಗ. ಏನು ಹುಡುಕ್ತಿದ್ಯಾ? ನೋಡಲ್ಲಿ ಕೆಳಗಡೆ ಎಲ್ಲ ಬೆಳೆಸ್ಕೊಂಡಿದ್ದು ಏನು ಬೇಕು ಹೇಳ? ಹಾಂ ಸುಶಾಂತ್, ಏನು ಹುಡುಕ್ತಾವ ನೀವು? ನಮ್ಮವ್ರಿಗಂತೂ ಪಾಪ ಸಾಕು ಅನಿಸ್ಬಿಟ್ಟಿದೆ. ಯಾಕಂದರೆ ಲಾಸ್ಟ್ ವೀಕೆಲ್ಲ ಮಕ್ಕಳದು ಅವ್ರಗಳದ್ದೇ ಆಗೋಯ್ತು ನೋಡ್ಕೊಳ್ಳೋದೆಲ್ಲ. ಪಾಪ ಪರ್ಮಿಷನ್ ಹಾಕಿ ಬರೋದು, ಲೀವ್ ಹಾಕಿ ಬರೋದು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದೆಲ್ಲ ಅದಾಗಿ 1 ವೀಕಿಗೆ ಮತ್ತೆ ನನಗೆ ಸ್ಟಾರ್ಟ್ ಆಯಿತು. ಏನಂದರೆ ಮಕ್ಳಿಗೆ ಹುಷಾರಿಲ್ಲ ಅಂದರೆ ನಾನೀಗೂ ಮ್ಯಾನೇಜ್ ಮಾಡ್ತೀನಿ, ತೊಂದರೆ ಇಲ್ಲ. ಬಟ್ ನನಗೆ ಹುಷಾರಿಲ್ಲ ಅಂದರೆ ಮನೇಲಿ ಮಕ್ಕಳು ನೋಡ್ಕೊಳ್ಳೋರಿಲ್ಲ, ಅಡುಗೆ ಮಾಡೋರಿಲ್ಲ, ಅದೊಂದು ತೊಂದರೆ. ಅವ್ರಿಗಂತೂ ಪಾಪ ಸಾಕು ಅನಿಸ್ಬಿಟ್ಟಿದೆ. 1 ವೀಕಿಂದ ಅಡುಗೆ ಮಾಡೋದು, ತಿಂಡಿ ಮಾಡೋದು, ಇಲ್ಲಿ ಕೆಲಸ ಮಾಡ್ಕೊಂಡು ಮತ್ತೆ ಡ್ಯೂಟಿಗೆ ಹೋಗೋದು. ಎಷ್ಟು ಟಯರ್ಡ್ ಆಗಿಬಿಟ್ಟಿದೆ ಅವ್ರಿಗೆ ಅಂದರೆ ರೆಸ್ಟೇ ಸಿಗ್ತಿಲ್ಲ, ಆ ರೀತಿ ಅನಿಸ್ಬಿಟ್ಟಿದೆ. ಅಮ್ಮನ ಕರ್ಸ್ಕೊಳ್ಳೋಣ ಅಂದರೆ ನಮ್ಮ ಅಮ್ಮಗೆ ಬೇರೆ ಪಾಪ ಹುಷಾರಿಲ್ಲ. ಇನ್ನು ಅಕ್ಕಪಕ್ಕದಲ್ಲಿ ಅಷ್ಟು ಯಾರೂ ಪರಿಚಯನೂ ಅದು ಬೇರೆ ಇಲ್ಲ. ಹಾಗಾಗಿ ನಮಗಂತೂ ತುಂಬ ಹಿಂಸೆನೇ ಅನಿಸ್ಬಿಟ್ಟಿತ್ತು. ಒಂದು 8 to 10 ಡೇಸ್ ಅಂತೂ ಏನಪ್ಪ ಈ ಥರ ಆಗೋಯ್ತಲ್ಲ ಅಂತ. ಯಾವಾಗ ರಿಕವರಿ ಆಗ್ತೀನೋ ಅನಿಸ್ಬಿಟ್ಟಿದೆ ನನಗಂತೂ. ಈ ಜ್ವರದಲ್ಲೇನೋ ಫ್ರೈಡ್ ರೈಸ್ ತಿಂತಿದ್ದಾಳೆ ಅಂತ ಅಂದ್ಕೊಬೇಡಿ. ಯಾಕಂದರೆ ಪಾಪ ನಮ್ಮ ಹಸ್ಬೆಂಡ್ಗೆ ಯಾವುದು ಈಸಿ ಅನಿಸುತ್ತೆ ಅದೇ ಮಾಡಿಕೊಡ್ತಾರೆ. ಹಾಗಾಗಿ ಅಪೋಸ್ ಮಾಡ್ದಲ್ಲ ಇದನ್ನೇ ತಿಂದೆ. ಬಟ್ ಈಗ ಪರವಾಗಿಲ್ಲ, ಈಗ ಹುಷಾರಾಗ್ತಿದೆ. ಏನಂದರೆ ಕೋಲ್ಡ್ ಮತ್ತು ಕಾಫ್ ಮಾತ್ರ ಇದೆ ಅಷ್ಟೇ. ಅದೊಂದು ಸ್ವಲ್ಪ ರಿಕವರಿ ಆಗಿ ಸ್ವಲ್ಪ ಸುಸ್ತು ಕಡಿಮೆ ಆಗಿಬಿಟ್ರೆ ಹೆಂಗೋ ಮೊದಲು ಥರ ಆಗಿ ಆ್ಯಕ್ಟಿವಾಗಿ ಕೆಲಸ ಮಾಡ್ಕೊಂಡೋದ್ರೆ ಸಾಕು ಅನಿಸಿದೆ. ನೋಡಿ, ನನ್ನ ಮಗ ಅಂತೂ ಇರೋ ಕೆಲಸ ಸಾಲದು ಅಂತ ಈ ಥರ ಈ ಇಂಕ್ ಪೆನ್ ಸಿಕ್ತು ಅಂತ ಕಾಣಿಸುತ್ತೆ ಎಲ್ಲ ತೆಗ್ದು ಪ್ರತಿಯೊಂದು ಐಟಮ್ಗೆಲ್ಲ ನೋಡಿ ಅಲ್ಲೆಲ್ಲ ಚೆಲ್ಬಿಟ್ಟಿದ್ದಾನೆ. ಎಲ್ಲ ಅಂಟ್ಕೊಬಿಟ್ಟಿದೆ. ಗೊತ್ತಿಲ್ಲದೆ ನಾನು ನಮ್ಮವ್ರು ಅಲ್ಲೇ ಕೈ ಹಾಕ್ತಾಯಿದ್ದೀವಿ. ನಮ್ಗೆ ಅದೇನಂತಲೇ ಗೊತ್ತಿಲ್ಲ, ಅಷ್ಟು ಅಬ್ಸರ್ವೇ ಮಾಡಿಲ್ಲ. ಏನೋ ಎತ್ಕೊಳ್ಳೋಣ ಅಂತ ನೈಟ್ ನೋಡಿದ್ರೆ ನನ್ನ ಕೈಯೋ ಹಿಂಗಾಗಿದೆ, ನಮ್ಮವ್ರ ಕೈಯೋ ಹಿಂಗಾಗಿದೆ. ಪಾಪಗೆ ಸಿರಪ್ ಹಾಕೋಣ ತಗೊಳಕ್ಕೆ ಟೈಮಲ್ಲಿ ನೋಡಿದ್ರೆ ಈ ಥರ ಎಲ್ಲ ಇಂಕ್ ಪೆನ್ನಲ್ಲೋ ನಾರ್ಮಲ್ ಪೆನ್ನೆಲ್ಲ ಗೊತ್ತಿಲ್ಲ ಈ ಥರ ಮಾಡಿಟ್ಬಿಟ್ಟಿದ್ದ. ಇನ್ನು ಇದೆಲ್ಲ ಕ್ಲೀನ್ ಮಾಡಬೇಕು. ಪಾಪಗೂ ಈಗ ಪರವಾಗಿಲ್ಲ, ಜ್ವರ ಬಿಟ್ಟಿದೆ ಅವಳಿಗೂ.
ಏನಿಲ್ಲ, ಅವಳಿಗೆ ಜ್ವರ ಬಂದಿತ್ತು, ಕಡಿಮೆ ಆಗಿತ್ತು. ಮತ್ತು ನೋಡಿದ್ರೆ ನನಗೆ ಬಂದಿರೋದ್ರಿಂದ ಅವಳಿಗೂ ಸ್ವಲ್ಪ ಇನ್ಫೆಕ್ಷನ್ ಥರ ಆಗಿತ್ತಂತ ಕಾಣಿಸುತ್ತೆ. ಈಗಂತೂ ಎಲ್ಲಿ ನೋಡಿದ್ರು ವೈರಲ್ ಫೀವರ್ ಆಗಿಬಿಟ್ಟಿದೆ. ಒಂದು ಫ್ಯಾಮಿಲಿಯಲ್ಲಿ ಒಬ್ರಿಗಾದರೆ ಸಾಕು, ಅದು ಎಲ್ರಿಗೂ ಸ್ಪ್ರೆಡ್ ಆಗಿಬಿಡುತ್ತೆ, ಆ ರೀತಿ ಅನಿಸ್ಬಿಟ್ಟಿದೆ. ಬಟ್ ಏನಂದರೆ ಈ ವೈರಲ್ ಫೀವರ್ ಬಂದುಬಿಟ್ರೆ ಸದ್ಯಕ್ಕಂತೂ ಎದ್ದೇಳಕ್ಕಂತೂ ಆಗೋಲ್ಲ. ಮಿನಿಮಮ್ 8 to 10 ಡೇಸೇ ಬೇಕು, ಆ ರೀತಿ ಆಗುತ್ತೆ. ಇನ್ನು ಹಸ್ಬೆಂಡಿಂದ ಪೂಜೆ ಬೇರೆ ಮಾಡಿರಲಿಲ್ಲ, 8 to 10 ಡೇಸೇ ಆಗೋಯ್ತು ನಮ್ಮ ಮನೇಲಿ ಪೂಜೆ ಮಾಡಿ. ಹಬ್ಬ ಕೂಡ ಮಾಡಿರಲಿಲ್ಲ ಈ ಥರ ಶಿವರಾತ್ರಿ ಹಬ್ಬದ ದಿವಸ. ಹಾಗಾಗಿ ಹಸ್ಬೆಂಡೇ ಸರಿ ಬಿಡು, ನಾನೇ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ, ರೆಸ್ಟ್ ಮಾಡು ಅಂತ ಹೇಳಿ ಹೆಂಗೋ ಬೆಳಗ್ಗೆ ಬೇಗನೆ ಎದ್ದು ಅವರು ಎಲ್ಲ ಮನೆಗಿನೇ ಎಲ್ಲ ಕ್ಲೀನ್ ಮಾಡ್ಕೊಂಡೆಲ್ಲ ಒರೆಸ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಟ್ರು. 10 ಡೇಸಿಂದ ನೋಡೋಕ್ಕೆ ಆಗ್ತಿರಲಿಲ್ಲ, ಫೋಟೋದಲ್ಲೆಲ್ಲ ಹೂವೆಲ್ಲ ಒಣಗೋಗಿ ಮನೆ ಬೇರೆ ನೀಟಿರಲಿಲ್ಲ. ಯಾಕಂದರೆ ಅವ್ರ ಕೈ ಎಷ್ಟಾಗುತ್ತೆ ಅಷ್ಟು ಮಾಡ್ತಾರೆ ಪಾಪ. ಇಲ್ಲಿ ಕೆಲಸ ಮಾಡುವಾಗ ಅವ್ರ ಕೈಲೂ ಆಗೋಲ್ಲ, ಯಾಕಂದರೆ ಅವರು ಡ್ಯೂಟಿಗೆ ಹೋಗಿ ಬರ್ಬೇಕಲ್ವ, ಅದು ಸ್ವಲ್ಪ ಅವ್ರಿಗೆ ಹಿಂಸೆ ಅನಿಸ್ಬಿಡುತ್ತೆ. ಇನ್ನು ಬಟ್ಟೆಗಳೆಲ್ಲ ನೋಡಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆಲ್ಲ ಹಾಗೇ ಬಿದ್ದಿದೆ. ಎಲ್ಲ ಇವಾಗ ಒಂದೊಂದೇ ಎಲ್ಲ ಮಡಚಿಡಬೇಕು, ಈ ರೀತಿ ಇತ್ತು. ಹಾಗಾಗಿ ನಾನು ಆಲ್ಮೋಸ್ಟ್ 1 ವೀಕ್ ಮೇಲೆ ಆಯಿತು ಅನಿಸುತ್ತೆ, ಲಾಸ್ಟ್ ಸಂಡೇ ನಾನು ಲಾಗ್ ಹಾಕಿದ್ದು ಅಷ್ಟೇ. ಅದು ಬಿಟ್ಟರೆ ಇನ್ಯಾವುದು ಲಾಗೇ ಹಾಕಿರಲಿಲ್ಲ. ಇನ್ಮೇಲಾದರೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಈಗ ಪರವಾಗಿಲ್ಲ, ಎಲ್ಲ ರಿಕವರಿ ಆಗ್ತಾಯಿದ್ದೀನಿ. ಇನ್ಮೇಲೆ ಡೈಲಿ ಲಾಗ್ನ ಮಾಡ್ತಾ ಹೋಗ್ತೀನಿ. ಇಷ್ಟು ದಿನ ಡಿಲೇ ಆಗಿದ್ದಕ್ಕೆ ಕ್ಷಮೆ ಇರಲಿ ನಿಮ್ಮ ಹತ್ರ. ಐ ಹೋಪ್ ತಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನಿವತ್ತು ಲಾಗ್ ಏನೂ ಆಗ್ತಾಯಿಲ್ಲ, ತುಂಬ ಸಿಂಪಲಾಗಿ ಹಾಕಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.